ಮಾ ಇಂಟಿ ಬಂಗಾರಂ. ಓ ಬೇಬಿ ಸಿನಿಮಾದ ನಂತರ ಸಮಂತಾ ಮತ್ತು ನಂದಿನಿ ರೆಡ್ಡಿ ಅವರ ಕಾಂಬಿನೇಷನ್ ಅಲ್ಲಿ ಬಂದಿರುವ ಸೆಕೆಂಡ್ ಮೂವಿ. ಈ ಮೂವಿ ನೋಡಿದ ಮೇಲೆ ನನ್ಗೆ ಅನ್ಸಿದ್ದು ಏನಪ್ಪಾ ಅಂದ್ರೆ ಫ್ಯಾಮಿಲಿ ಆಡಿಯನ್ಸ್ ಗೆ, ಅದರಲ್ಲೂ ಹೆಣ್ಮಕ್ಳಿಗೆ ಈ ಮೂವಿ ಕನೆಕ್ಟ್ ಆಗ್ಬಹುದು. ಯಾಕಂದ್ರೆ ಇದೊಂದು ವುಮೆನ್ ಸೆಂಟ್ರಿಕ್ ಸಿನಿಮಾ. ಸಮಂತಾ ಅವರ ಆಕ್ಷನ್ ಪರ್ಫಾರ್ಮೆನ್ಸ್, ಅವರ ಗ್ಲಾಮರ್, ಅವರ ಫಿಟ್ನೆಸ್ ಗೆ ಫಿದಾ ಆಗೋತೀರಾ, ಇದಂತೂ ಪಕ್ಕ. ಇನ್ನು ಈ ಸಿನಿಮಾದ ಬೇಸಿಕ್ ಸ್ಟೋರಿ ಲೈನ್ ಏನಪ್ಪಾ ಅಂದ್ರೆ ಸಮಂತಾ ಅವರು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಬರ್ತಾರೆ. ಗಂಡನ ಮನೆಯವರಿಗೆ ಸಮಂತಾಳನ್ನು ಕಂಡ್ರೆ ಆಗಲ್ಲ, ಆಕೆಯನ್ನು ಸ್ವಲ್ಪ ದೂರದಲ್ಲೇ ಇಟ್ಟಿರ್ತಾರೆ. ಇದರ ಮಧ್ಯೆ ಸಮಂತಾ ಅವರಿಗೊಂದು ಫ್ಲಾಶ್ ಬ್ಯಾಕ್ ಇರುತ್ತೆ. ಆಕೆಯ ಪಾಸ್ಟ್ ಬಗ್ಗೆ ಸ್ವಂತ ಗಂಡನಿಗೆ, ಗಂಡನ ಮನೆಯವರಿಗೆ ಗೊತ್ತಿರಲ್ಲ. ಇಷ್ಟಕ್ಕೂ ಆಕೆಯ ಫ್ಲಾಶ್ ಬ್ಯಾಕ್ ಏನು, ಆ ಫ್ಲಾಶ್ ಬ್ಯಾಕ್ ನ ರಿವೀಲ್ ಮಾಡಕ್ಕೆ ಯಾರು ಬರ್ತಾರೆ ಅಂತ ನೀವು ತಿಳ್ಕೋಬೇಕು ಅಂದ್ರೆ ಒಂದ್ಸಲ ಈ ಸಿನಿಮಾನ ನೀವು ನೋಡ್ಲೇಬೇಕು. ಫಸ್ಟ್ ಹಾಫ್ 1 ಗಂಟೆ ಬೀಸ್ಟ್ ಮೋಡ್, ಎಲ್ಲೂ ಬೋರೋಡ್ಸಲ್ಲ. ಸ್ಟೋರಿನ ಈಸಿಯಾಗಿ ಪ್ರಿಡಿಕ್ಟ್ ಮಾಡಬಹುದು. ಗುಲ್ಶನ್ ದೇವಯ್ಯ ಅವರು ಈ ಸಿನಿಮಾದಲ್ಲಿ ವಿಲನ್ ಕ್ಯಾರೆಕ್ಟರ್ ನ ಪ್ಲೇ ಮಾಡಿದ್ದಾರೆ. ಸಮಂತಾ ಮತ್ತು ಗುಲ್ಶನ್ ದೇವಯ್ಯ ಅವರ ಆಕ್ಷನ್ ಸೀನ್ಗಳು ಕ್ಯಾಟ್ ಅಂಡ್ ಮೌಸ್ ತರ ಇರುತ್ತೆ. ಮೇಕಿಂಗು ಚೆನ್ನಾಗಿದೆ. ಸಮಂತಾ ಅವರ ಫ್ಲಾಶ್ ಬ್ಯಾಕ್ ಪೋರ್ಷನ್ ನ ರಬ್ಬರ್ ಎಳ್ದಂಗೆ ಎಳೆಯದೆ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಈ ಸಿನಿಮಾದ ಹೈಲೈಟೇ ಇದು. ಅಲ್ಲಿ ಬಳಸಿರುವ ಕಲರ್ ಗ್ರೇಡಿಂಗ್, ಸಿನಿಮಾಟೋಗ್ರಫಿ ಬ್ಯೂಟಿಫುಲ್. ಕಂಪ್ಲೀಟ್ ಈ ಸಿನಿಮಾನ ಸೆಟ್ ಅಲ್ಲೇ ಶೂಟ್ ಮಾಡಿದ್ದಾರೆ. ರಿಯಲ್ ಲೊಕೇಶನ್ ಗಳಲ್ಲಿ ಶೂಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಒಳ್ಳೆ ಔಟ್ಪುಟ್ ಬರ್ತಿತ್ತು. ಇನ್ನು ಈ ಸಿನಿಮಾದಲ್ಲಿ ಹೆಣ್ಮಕ್ಳಿಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಈ ಸಿನಿಮಾದ ಡೈರೆಕ್ಟರ್. ಫೈನಲ್ ವರ್ಡಿಕ್ಟ್ ಏನಪ್ಪಾ ಅಂದ್ರೆ ಯಾವಾಗ ಇಂಟರ್ವೆಲ್ ಹತ್ರ ಸಮಂತಾ ಅವರ ಫ್ಲಾಶ್ ಬ್ಯಾಕ್ ಸೀನ್ ಓಪನ್ ಆಗುತ್ತೋ ಅಲ್ಲಿಂದ ಈ ಸಿನಿಮಾದ ಕತೆ ಸ್ಲೋ ಆಗೋಕೆ ಶುರುವಾಗುತ್ತೆ. ಸೆಕೆಂಡ್ ಹಾಫ್ ನಲ್ಲಿ ಒಂದು ಸಾಂಗು, ಒಂದು ಬಸ್ ಫೈಟ್ ಸೀನ್ ಮತ್ತು ಕ್ಲೈಮ್ಯಾಕ್ಸ್ ಬಿಟ್ರೆ ಅಲ್ಲಿ ಕತೆ ತುಂಬಾ ಡಲ್ ಅಂಡ್ ಪ್ರಿಡಿಕ್ಟಬಲ್, ಒನ್ ಟೈಮ್ ವಾಚಬಲ್ ಅಷ್ಟೇ. ಈ ಸಿನಿಮಾದ ಡೈರೆಕ್ಟರ್ ಕತೆನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಎಲ್ಲೂ ವಲ್ಗರಿಟಿ ಇಲ್ಲ, ಸ್ವಲ್ಪ ವೈಲೆನ್ಸ್, ಬ್ಲಡ್ ಇದೆ ಅಷ್ಟೇ. ರೆಗ್ಯುಲರ್ ಫಾರ್ಮ್ಯಾಟ್ ಸಿನಿಮಾಗಳ ರೀತಿನೇ ಈ ಸಿನಿಮಾ ಕೂಡ ಇರುತ್ತೆ. ಕೋಟಿಗೊಬ್ಬ 2 ಫೀಮೇಲ್ ವರ್ಷನ್ ಈ ಮಾ ಇಂಟಿ ಬಂಗಾರಂ ಅಂತಾನೆ ಹೇಳ್ಬೋದು. ಅದ್ರಲ್ಲೂ ಹೆಣ್ಮಕ್ಳಿಗೆ ಈ ಸಿನಿಮಾ ಖಂಡಿತ ಇಷ್ಟ ಆಗೇ ಆಗುತ್ತೆ. ಆ ರೀತಿ ಈ ಸಿನಿಮಾನ ಪ್ರೆಸೆಂಟ್ ಮಾಡಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್